ಸರ್, ಈಗ ಡಿ ಸಿ ಆಫೀಸಿಂದ ನಿಮಗೊಂದು ಲೆಟರ್ ಬಂದಿದೆ. ಏನಂತ ಲೆಟರ್ ಬಂದಿದೆ ಸರ್? ಇದು ನಮಗೆ ಸಂದಂತ ಎರಡನೇ ಜಯ. ಸೂಕ್ತ ಕಾನೂನು ಕ್ರಮ ಕೈಗೊಂಡು ವರದಿ ಕೊಡಿ ಅಂತ ಹೇಳಿದ್ದಾರೆ. ಈ ಅಧಿಕಾರಿಗಳು ಏನ್ ಮಾಡವ್ರೆ ಅಂದ್ರೆ ಎಮ್ಮೆ ಚರ್ಮದವರು ದುಡ್ಡಿನ ಆಸೆಗೆ ಆಮಿಷಕ್ಕೆ ಬಲಿ ಆಗ್ಬಿಟ್ಟು ಗಣಿ ಮಾಲೀಕರ ಹತ್ರ ಶಾಮೀಲಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರೆ. ಅರಣ್ಯ ಭವನದವರು ಎಷ್ಟು ಉಡಾಫೆ ಉತ್ತರ ಕೊಡ್ತಾವ್ರೆ ಅಂತಂದ್ರೆ, ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ ಅಂದ್ರೆ ಲೋಕಾಯುಕ್ತಕ್ಕೆ ಒಂದು ಹಾಕಿ ತಗೊಂಡೋಗಿ ನಾವು ಕೋರ್ಟ್ಗೆ ಹಾಕ್ತೀವಿ. ಶ್ರೀನಿವಾಸ್ ಅಂತ ಅವರು ಇದ್ರ ಬಗ್ಗೆ ಚಕಾರನೇ ಎತ್ತಾ ಇಲ್ಲ. ಸರ್, ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರನ್ನ ಕೇಳಿದ್ರೆ ಅರಣ್ಯದವ್ರ ಮೇಲೆ ಹೇಳ್ತಾರೆ. ಇವರಿಬ್ರು ಜಂಟಿಯಾಗಿ ಗಣಿ ಮಾಲೀಕರ ಹತ್ರ ಶಾಮೀಲಾಗಿ ಇವರು ಆರಾಮಾಗಿ ಮಲ್ಕೊಂಡಿದ್ದಾರೆ. ಬೇರೆ ಕಡೆಯಿಂದ ಕಲ್ಲನ್ನ ತಗೊಂಡ್ಬಂದು ಇಲ್ಲಿ ನುರಿಯುವಂಥದ್ದು ಕೆಲಸಕ್ಕೆ ಕೊಟ್ಟಿರುವಂಥದ್ದು. ಇವ್ರೇನ್ ಮಾಡ್ತಾವ್ರೆ, ಇಲ್ಲಿ ಸಂಪೂರ್ಣವಾಗಿ ಅರಣ್ಯನೇ ನಾಶ ಪಡಿಸ್ತಾವ್ರೆ. ಆಮೇಲೆ ಬಂಡೆ ಕಲ್ಲುಗಳನ್ನೆಲ್ಲ ನಾಶ ಪಡಿಸ್ಬಿಟ್ಟವ್ರಲ್ಲ, ಇದು ಸರ್ಕಾರಕ್ಕೆ ಕಟ್ಟಬೇಕಾಗಿದ್ದ ರಾಯಲ್ಟಿನೂ ಕಟ್ಟಿಲ್ಲ ಇವರು. ಒಂದು ಆಶಾ ಭಾವನೆ ಬಂದಿದೆ, ನಮ್ಮ ಲತಾ ಕುಮಾರಿ ಮೇಡಮ್ ಅವರು ತನಿಖೆ ನಡೆಸ್ತಾರೆ, ಇದ್ರ ಬಗ್ಗೆ ಆಕ್ಷನ್ ತಗೊಳ್ತಾರೆ ಅಂತ. ಒಳ್ಳೆ ಸಚಿವರು ಸಿಕ್ಕವ್ರೆ ನಮಗೆ, ಅರಣ್ಯ ಸಚಿವರು. ಇದ್ರ ಬಗ್ಗೆ ಅವರೂ ಕೂಡ ಕ್ರಮ ಜರುಗಿಸ್ತಾರೆ ಅಂತ ನಂಬಿಕೆ ಐತೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಅರ್ಸಿಕಟ್ಟೆಕಾವಲ್ ಸರ್ವೆ ನಂಬರ್ 116. ಇಲ್ಲಿ ಅರ್ಸಿಕಟ್ಟಮ್ಮ ಸ್ಟೋನ್ ಕ್ರಷರ್ಸ್ ಹಾಗೂ ಮಲ್ಲೇಶಪ್ಪ ಸ್ಟೋನ್ ಕ್ರಷರ್ಸ್, ಈ ಎರಡು ಸ್ಟೋನ್ ಕ್ರಷರ್ಸ್ಗಳ ಮಾಲೀಕರಾದಂಥ ರಾಜೇಶ್ ಮತ್ತು ಸುರೇಶ್ ಅನ್ನುವಂಥವ್ರು ಅರಣ್ಯ ಜಾಗದಲ್ಲಿ ಸಾಕಷ್ಟು ಗೊಂದಲ ಇರುವಂತಹ ಒಂದು ಜಾಗ, ಡಾಕ್ಯುಮೆಂಟ್ಗಳೆಲ್ಲವೂ ಕೂಡ ಅರಣ್ಯ ಜಾಗ ಅಂತಾನೆ ಅದನ್ನ ಮೆನ್ಷನ್ ಆಗಿರೋ ಡೀಮ್ಡ್ ಫಾರೆಸ್ಟ್, ಆ ಒಂದು ಜಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮತ್ತು ಕ್ರಷರ್ ಅನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ನೀವು ಆಲ್ರೆಡಿ ನ್ಯಾಷನಲ್ ಟಿವಿನಲ್ಲಿ ಸಾಕಷ್ಟು ವರದಿಗಳನ್ನ ನೋಡಿದ್ದೀರಾ. ಸೊ ಇದಕ್ಕೆ ವಿಜಯ್ ಕುಮಾರ್ ಅವರು ಇದರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಅಲ್ಲಿರುವಂತಹ ಸ್ಥಳೀಯರೆಲ್ಲರೂ ಕೂಡ ಸೇರಿ ವಿಜಯ್ ಕುಮಾರ್ ಅವರ ನೇತೃತ್ವದ ಒಂದು ಹೋರಾಟ ನಡೀತಾ ಇತ್ತು. ನಾವು ಕೂಡ ಅದನ್ನ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ್ರು. ಅದರ ಮೊದಲ ಫಲಶ್ರುತಿಯಾಗಿ ಸದ್ಯ ಅಲ್ಲಿ ನಡೀತಾ ಇರುವಂತಹ ಈ ಗಣಿಗಾರಿಕೆ ಕ್ರಷರ್ ಅನ್ನ ನಿಲ್ಲಿಸಲಾಗಿದೆ ಬಹಳ ದಿನಗಳಿಂದ. ಸೊ ಈ ಸಂದರ್ಭದಲ್ಲಿ ನಾವು ಡಿ ಸಿ ಅವ್ರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ದು. ಈಗ ಎರಡನೇ ಜಯವಾಗಿ ಡಿ ಸಿ ಆಫೀಸಿಂದ ಬಂದಿರುವಂತಹ ಒಂದು ಸುತ್ತೋಲೆ ಏನಿದೆ ಅದರ ವಿರುದ್ಧ, ಅದರ ವಿಚಾರ ಕುರಿತಾಗಿ ನಾವಿವತ್ತು ಮಾತನಾಡ್ತೇವೆ. ಈಗ ಜೊತೆಗೆ ಇದರ ಹೋರಾಟಗಾರರಂತ ವಿಜಯ್ ಕುಮಾರ್ ಅವರೇ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ಡಿ ಸಿ ಆಫೀಸಿಂದ ನಿಮಗೊಂದು ಲೆಟರ್ ಬಂದಿದೆ. ಏನಂತ ಲೆಟರ್ ಬಂದಿದೆ ಸರ್? ಸರ್, ಇವರು ಸಬ್ ಡಿವಿಷನ್ ಅಂದರೆ ಉಪವಿಭಾಗಾಧಿಕಾರಿಗಳು ಸಕಲೇಶ್ಪುರ ರೆವಿನ್ಯೂಗೆ ಹಾಕಿದ್ದಾರೆ. ಒಂದು ಹಿರಿಯ ಭೂವಿಜ್ಞಾನಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಹಾಕಿದ್ದಾರೆ. ಇದು ನಮಗೆ ಸಂದಂತ ಎರಡನೇ ಜಯ. ಏನಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ವರದಿ ಕೊಡಿ ಅಂತ ಹೇಳಿದ್ದಾರೆ. ಇವತ್ತು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಅರ್ಸಿಕಟ್ಟೆಕಾವಲ್ ಸರ್ವೆ ನಂಬರ್ 116ರಲ್ಲಿ ಅನಧಿಕೃತವಾಗಿ ಮಲ್ಲೇಶಪ್ಪ ಸ್ಟೋನ್ ಕ್ರಷರು ಮತ್ತು ಅರ್ಸಿಕಟ್ಟಮ್ಮ ಸ್ಟೋನ್ ಕ್ರಷರ್ ಏನು ಮಾಲೀಕರು ಪರಿಭಾವಿತ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ರು. ಈ ವಿಚಾರವಾಗಿ ನಮಗೆ ನಿಜವಾಗ್ಲೂ ಇದು ಎರಡನೇ ಜಯ ಸಂದಿರೋದು ನಮಗೆ. ಆಮೇಲೆ ಇನ್ನೊಂದು ಹಳೆ ಜಿಲ್ಲಾಧಿಕಾರಿಗಳು ಇದ್ದರು, ಸತ್ಯಭಾಮ ಅವರು ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ನಮಗೆ ಉತ್ತರ ಕೊಟ್ಟಿರಲಿಲ್ಲ. ಆದರೆ ಹೊಸದಾಗಿ ಬಂದಿರೋವಂಥ ಜಿಲ್ಲಾಧಿಕಾರಿಗಳು ನಮ್ಮ ಲತಾ ಕುಮಾರಿ ಮೇಡಮ್ ಅವರು ಶೀಘ್ರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಪತ್ರ ಕೊಟ್ಟವ್ರೆ. ನಮಗೂ ಒಂದು ಪತ್ರ ಹಾಕವ್ರೆ, ಮತ್ತು ವಿಭಾಗಾಧಿಕಾರಿಗಳು ಮತ್ತು ಹಿರಿಯ ಭೂವಿಜ್ಞಾನಿಗಳಿಗೂ ಹಾಕವ್ರೆ. ಸೊ ಇದರಲ್ಲಿ ಏನಾಗ್ತೈತೆ ಅಂದರೆ, ಈ ಅಧಿಕಾರಿಗಳು ಏನು ಮಾಡವ್ರೆ ಅಂದರೆ ಎಮ್ಮೆ ಚರ್ಮದವರು ದುಡ್ಡಿನ ಆಸೆಗೆ ಆಮಿಷಕ್ಕೆ ಬಲಿ ಆಗ್ಬಿಟ್ಟು ನಿರಂತರವಾಗಿ ಗಣಿ ಮಾಲೀಕರ ಹತ್ರ ಶಾಮೀಲಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರೆ. ಈಗ ನಮಗೊಂದು ಆಶಾ ಭಾವನೆ ಬಂದಿದೆ, ನಮ್ಮ ಲತಾ ಕುಮಾರಿ ಮೇಡಮ್ ಅವರು ಇದ್ರ ಬಗ್ಗೆ ತನಿಖೆ ನಡೆಸ್ತಾರೆ, ಇದ್ರ ಬಗ್ಗೆ ಆಕ್ಷನ್ ತಗೊಳ್ತಾರೆ ಅಂತ. ಆಮೇಲೆ ಈ ವಿಚಾರವಾಗಿ ನಾವು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರವ್ರಿಗೆ ದೂರನ್ನ ಕೊಟ್ಟಿದ್ದೀವಿ. ಈ ದೂರು ಕೊಟ್ಟಾಗ ಇವ್ರು ಏನು ಮಾಡವ್ರೆ, ಅವರು ಸೆಕ್ರೆಟ್ರಿ ಕೂಡ ರವೀಶ್ ಅಂತ ಅವರು ಕೂಡ ನಮ್ಮ ಅರಣ್ಯ ಭವನಕ್ಕೆ ಲೆಟರ್ ಹಾಕಿದ್ದಾರೆ. ಇದ್ರ ಬಗ್ಗೆ ಇದು ಡೀಮ್ಡ್ ಫಾರೆಸ್ಟು ಪರಿಭಾವಿತ ಅರಣ್ಯ ಪ್ರದೇಶ, ಇದ್ರ ಬಗ್ಗೆ ನೀವು ಕ್ರಮ ತಗೊಳ್ಳಿ ಅಂತ ಹಾಕಿದ್ದಾರೆ. ಆದರೆ ಇಲ್ಲಿವರೆಗೂ ನಮ್ಮ ಅರಣ್ಯ ಭವನದವರು ಎಷ್ಟು ಉಡಾಫೆ ಉತ್ತರ ಕೊಡ್ತಾವ್ರೆ ಅಂತಂದರೆ, ಎಷ್ಟು ಲೇಸಿನೆಸ್ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅದ್ರ ಬಗ್ಗೆ ಕ್ರಮ ಜರುಗಿಸೋವಂಥದ್ದು ಇದಕ್ಕೆ ಹೋಗ್ತಾನೆ ಇಲ್ಲ ಅವರು.
ಯಾರು ನಮ್ಮ ಅರಣ್ಯ ಇಲಾಖೆಯವರು. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಳ್ಳೆ ಸಚಿವರು ಸಿಕ್ಕವ್ರೆ ನಮಗೆ, ಅರಣ್ಯ ಸಚಿವರು. ಇದ್ರ ಬಗ್ಗೆ ಅವರೂ ಕೂಡ ಕ್ರಮ ಜರುಗಿಸ್ತಾರೆ ಅಂತ ನಂಬಿಕೆ ಐತೆ. ಇವ್ರು ಏನಾದ್ರೂ ಕೂಡ ಯಾರೂ ಕೂಡ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ ಅಂದರೆ ಇದನ್ನು ಲೋಕಾಯುಕ್ತಕ್ಕೆ ಒಂದು ಹಾಕಿ ಕೋರ್ಟ್ಗೆ ಮುಖಾಂತರ ಇವ್ರು ಏನೇನು ಅಕ್ರಮ ಎಸಗವ್ರೆ, ಯಾವಾಗ ಏನೇನು ಅಕ್ರಮ ಎಸಗವ್ರೆ, ಯಾವಾಗ ಮೀಟಿಂಗ್ ಮಾಡವ್ರೆ, ಈ ಎಲ್ಲನೂ ತಗೊಂಡೋಗಿ ನಾವು ಕೋರ್ಟ್ಗೆ ಹಾಕ್ತೀವಿ. ಆಮೇಲೆ ಇಷ್ಟು ವರ್ಷ ಇಡೀ ಅರಣ್ಯನ ನಾಶಪಡಿಸಿ ಆಮೇಲೆ ಬಂಡೆ ಕಲ್ಲುಗಳನ್ನೆಲ್ಲ ನಾಶಪಡಿಸ್ಬಿಟ್ಟವ್ರಲ್ಲ, ಇದು ಸರ್ಕಾರಕ್ಕೆ ಕಟ್ಟಬೇಕಾಗಿದ್ದ ರಾಯಲ್ಟಿನೂ ಕಟ್ಟಿಲ್ಲ ಇವರು. ರಾಯಲ್ಟಿನೂ ಕಟ್ಟಿದಂಗೆ ಇದನ್ನು ಇದಕ್ಕೂ ಹೋಗಿಲ್ಲ ಇವರು. ಯಾರು? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಮ್ಮ ಹೆಸರು ಶ್ರೀನಿವಾಸ್ ಅಂತ, ಅವರು ಇದ್ರ ಬಗ್ಗೆ ಚಕಾರನೇ ಎತ್ತಾ ಇಲ್ಲ. ಸರ್ ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಇದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರನ್ನ ಕೇಳಿದ್ರೆ ಅರಣ್ಯದವ್ರ ಮೇಲೆ ಹೇಳ್ತಾರೆ, ಅರಣ್ಯದವ್ರು ಕೇಳ್ದ ಅಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರು ಹೇಳ್ತಾರೆ. ಇವರಿಬ್ಬರು ಜಂಟಿಯಾಗಿ ಗಣಿ ಮಾಲೀಕರ ಹತ್ರ ಶಾಮೀಲಾಗಿ ಇವರು ಆರಾಮಾಗಿ ಮಲ್ಕೊಂಡಿದ್ದಾರೆ ಇದರಲ್ಲಿ. ಹೌದು, ಇದನ್ನ NGT ಕೊಡಬೇಕು ಅಂತ ಇದ್ದೀವಿ, NGT ಮತ್ತು ಲೋಕಾಯುಕ್ತಕ್ಕೆ ಹಾಕಬೇಕು ಅಂತ ಇದ್ದೀವಿ, ಕೋರ್ಟ್ಗೂ ಕೊಡಬೇಕು ಅಂತ ಇದ್ದೀವಿ. ಇದರಲ್ಲಿ 15 ದಿವಸ ಕಾಲಾವಕಾಶ ಕೊಡೋಣ ಅಧಿಕಾರಿಗಳಿಗೆ. ಯಾಕಂದರೆ ನಮ್ಮ ಲತಾ ಕುಮಾರಿ ಮೇಡಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಹೊಸ ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆಗೆ ಒಂದು ಹೊಸ ಉತ್ಸಾಹ ತರ್ತಾವ್ರೆ. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಅವ್ರ ಮೇಲೆ ನನಗೆ ಭರವಸೆ ಐತೆ. ಹಂಗಾಗಿ 15 ದಿವಸ ಕ್ರಮ ಅಂದ್ರೆ ಈಗ ತನಿಖೆ ಮಾಡಿ ಅಂತ ಮೇಡಮ್ ಹೇಳಿದ್ದಾರೆ. ಯಾವ ರೀತಿಯಾಗಿ ತನಿಖೆ ಪ್ರೋಸೆಸ್ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಯಾವ ರೀತಿಯಾಗಿ ನಡೆಯುತ್ತೆ ತನಿಖೆ ಇಲ್ಲಿ ಅಂತ? ಯಾಕಂದ್ರೆ ಜಾಗದ್ದು ಸರ್ವೆ ವಿಚಾರನೆ ಗೊಂದಲವಾಗಿದೆಯಲ್ಲ, ಆ ವಿಚಾರವಾಗಿ ಸರ್ ಏನಾಗ್ಬಿಟ್ಟೈತೆ ಅಂದರೆ, ಇದು ಇವರು ಜಂಟಿ ಸರ್ವೆ ಮಾಡೋವರೆಗೂ ಇದು ಅರಣ್ಯ ನಡೀಲಿ, ಇದು ಗಣಿಗಾರಿಕೆ ನಡೀಲಿ ಅಂತ ಹೇಳ್ತಾರೆ. ಇದು ಅರಣ್ಯ ಜಾಗನ ರೆವಿನ್ಯೂ ಜಾಗನ ಅಂತ ಇವ್ರಿಗೆ ಕ್ಲಾರಿಫಿಕೇಶನ್ ಇಲ್ಲ. ಆಮೇಲೆ ಸರ್ವೆ ನಂಬರ್ 116ರಲ್ಲಿ 144 ಎಕರೆ ಬರ್ತೈತೆ. 144 ಎಕರೆಲ್ಲಿ ಇವ್ರಿಗೆ ಎಲ್ಲಿ ಕೊಟ್ಟಿದ್ದೀವಿ ಗಣಿಗಾರಿಕೆ ನಡೆಸೋದಕ್ಕೆ ಅಂತ ಇವ್ರಿಗೆ ಕ್ಲಾರಿಫಿಕೇಶನ್ ಇಲ್ಲ. ಎಲ್ಲಿ ಬೇಕಾದ್ರೂ ನಡೆಸ್ಬೋದು ಅಂತ. ಆಮೇಲೆ ಅವರು ಕೊಟ್ಟಿರುವಂಥದ್ದು ಕ್ರಷರು, ಅಂದರೆ ಬೇರೆ ಕಡೆಯಿಂದ ಕಲ್ಲನ್ನ ತಗೊಂಬಂದು ಇಲ್ಲಿ ನುರಿಯುವಂಥದ್ದು ಕೆಲಸಕ್ಕೆ ಕೊಟ್ಟಿರುವಂಥದ್ದು. ಇವ್ರೇನು ಮಾಡ್ತಾವ್ರೆ, ಇಲ್ಲಿ ಸಂಪೂರ್ಣವಾಗಿ ಅರಣ್ಯನೇ ನಾಶಪಡಿಸ್ತವ್ರೆ. ಈ ವಿಚಾರವಾಗಿ ನಮ್ಮ ಮೀನಾಕ್ಷಿ ನೇಗಿ ಅವ್ರಿಗೂ ತಿಳಿಸಿದ್ರು ಕೂಡ ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಆರೈಕೆ ಉತ್ತರ ಅವರು ಕೊಡ್ತಾವ್ರೆ. ಆದರೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಅರಣ್ಯ ಸಚಿವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಐತೆ ನಮಗೆ, ಇದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ತಗೊಳ್ತಾರೆ ಅಂತ. ಅದಕ್ಕೆ 15 ದಿವಸ ನಮ್ಮ ಲತಾ ಕುಮಾರಿ ಮೇಡಮ್ ಅವ್ರಿಗೂ ಕಾದು ನೋಡೋಣ ಅವ್ರು ಏನು ಆ್ಯಕ್ಷನ್ ತೊಗೊಳ್ತಾರೆ ಅಂತ. ಆಮೇಲೆ ಒಂದು ಉಗ್ರವಾದ ಹೋರಾಟ ಮಾಡೋಕ್ಕೂ ಕೂಡ ಎಲ್ಲ ಸಜ್ಜುಗೊಳ್ತಾ ಇದ್ದೀವಿ. ಎಲ್ಲಿ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಇಂದ ಹಿಡಿದು ಮಲ್ಲಿಪಟ್ಟಣ ಹೋಬಳಿ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಮಟ್ಟದ ಹೋರಾಟ ಮಾಡೋಣ, ಅರಬೆತ್ತಲೆ ಮೆರವಣಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೂ ಒಂದು 15 ದಿವಸ ಕಾಲಾವಕಾಶ ಕೊಡೋಣ. ಈಗ ಲತಾ ಕುಮಾರಿ ಮೇಡಮ್ ಅವರು ಈಗ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ. ಈಗ ಈ ಮೈನಿಂಗ್ನವರು ಇವರೆಲ್ಲ ಸೇರಿ, ಕಂದಾಯ ಇಲಾಖೆ, ಮೈನಿಂಗ್ನವರು, ಫಾರೆಸ್ಟ್ ಅವರೆಲ್ಲ ಸೇರಿ DC ಕೂಡ ಬೇರೆ ರೀತಿಯಾಗಿ ಮಾಹಿತಿ ಕೊಟ್ಟು ದಾರಿ ತಪ್ಪಿಸುವಂತಹ ಚಾನ್ಸಸ್ಗಳು ಇದೆಯಾ ಸರ್ ಇದ್ರೊಳಗೆ? ಈ ಹಿಂದೆ ಎಲ್ಲ ಘಟನೆಗಳು ನೋಡಿದಾಗ, ಹಿಂದೆ ಆಗಿರೋ ಘಟನೆಗಳೆಲ್ಲ ನೋಡಿದ್ರೆ 100% ದಾರಿ ತಪ್ಪಿಸುವಂಥ ರೀತಿಯೇ ಐತೆ. ಆದರೆ ಇವರು ಈಗಿರೋ ಜಿಲ್ಲಾಧಿಕಾರಿಗಳು ಅದಕ್ಕೆಲ್ಲ ಸೊಪ್ಪಾಕಲ್ಲ ಅನ್ನೋ ನಂಬಿಕೆನೂ ನಮಗೈತೆ. ಯಾಕಂದರೆ ಇವರು ಹಳೆ ಇದು ದಾಖಲಾತಿನೇ ಕೊಟ್ಟು ದಾರಿ ತಪ್ಪಿಸೋವಂಥ ಚಾನ್ಸಸ್ ಇದೆ. ಯಾಕಂದರೆ ಸತ್ಯಭಾಮರು ಒಂದು ಕಮಿಟಿ ನಿರ್ಧಾರ ಮಾಡಿರಬೇಕಾದ್ರೆ ಇದು ಜಂಟಿ ಸರ್ವೆ ಮಾಡೋವರೆಗೂ ಗಣಿಗಾರಿಕೆ ನಡೀಲಿ ಅನ್ನೋದನ್ನು ಇವರು ಹೇಳಿಕೆ ಕೊಟ್ಬಿಟ್ಟಾರೆ. ಅಂದರೆ ಸ್ಥಳನೇ ನಿಗದಿ ಆಗಿಲ್ವಲ್ಲ, ಇದು ರೆವಿನ್ಯೂಗೆ ಬರುತ್ತಾ ಅರಣ್ಯಕ್ಕೆ ಬರುತ್ತಾ ಯಾವುದು ಅಂತಲೇ ಗೊತ್ತಿಲ್ವಲ್ಲ. ಸಚಿವರಿಗೆ ಗೊತ್ತು ಇದು ಡೀಮ್ಡ್ ಫಾರೆಸ್ಟು, ಇದು ಅರಣ್ಯ ಪ್ರದೇಶ, ಯಾವುದೇ ಕಾರಣಕ್ಕೂ ನಾಶ ಆಗೋಕ್ಕೆ ನಾವು ಬಿಡಲ್ಲ, ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ವಿಚಾರವಾಗಿ ಮೀನಾಕ್ಷಿ ನೇಗಿಯವ್ರಿಗೂ ಕೂಡ ಇವರು ಲೆಟ್ರು ಬರೆದಿದ್ದಾರೆ. ಲೆಟ್ರು ಬರೆದ್ರು ಕೂಡ, ಸಚಿವರು ಲೆಟ್ರು ಬರೆದ್ರು ಕೂಡ ಇವರು ಯಾವುದೇ ಕ್ರಮ ಜರುಗಿಸಿಲ್ಲ ಅಂದರೆ ಇದರಿಂದ ಬೇರೆ ಯಾರಿದ್ದಾರೋ ಗೊತ್ತಿಲ್ಲ ನನಗೆ. ಇದು ನನಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಗಣಿ ಮಾಲೀಕರು ಇವ್ರ ಜೊತೆ ಶಾಮೀಲಾಗಿದ್ದಾರೆ ಅಂತ 100% ಅನಿಸ್ತಾ ಇದೆ. ಸರ್, ಎರಡು ಏನು ಓನರ್ಗಳಿದಾರಲ್ಲ, ಅದರಲ್ಲಿ ಸುರೇಶ್ ಅವ್ರಿಗೆ ನಾವು ಟ್ರೈ ಮಾಡ್ದೋ. ಮೊದಲನೇ ಸಲಿನೇ ಹೋದಾಗ ಕ್ರಷರ್ ಹತ್ರಕ್ಕೆ ಹೋಗಿ ನಾವು ಟ್ರೈ ಮಾಡ್ದೋ, ಅವಾಗಲೂ ಕೂಡ ಅವ್ರು ನಮ್ಗೆ ಸಿಕ್ಕಿಲ್ಲ. ಅದಾದಮೇಲೆ 2ನೇ ಸಲ ಹೋದಾಗ ಕೂಡ ಟ್ರೈ ಮಾಡ್ದೋ, ಸಿಕ್ಕಲಿಲ್ಲ. ಕಡೆಗೆ ದೂರವಾಣಿ ಮೂಲಕ ಅವ್ರಿಗೆ ಕರೆ ಮಾಡಿ ಈ ಥರ ಇದೆ, ಮಾಧ್ಯಮವಾಗಿ ನಾವು ಇದುವರೆಗೂ ನಿಮ್ಮ ಕಡೆಯಿಂದ ಯಾವುದೇ ರಿಯಾಕ್ಷನ್ಸ್ ಬಂದಿಲ್ಲ, ಈಗಲಾದ್ರು ರಿಯಾಕ್ಷನ್ಸ್ ಕೊಡ್ಬೋದಂತ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಡಾಕ್ಯುಮೆಂಟ್ಗಳೆಲ್ಲ ಇದೆ, ನಮ್ದೇನು ತಪ್ಪಿಲ್ಲ, ಇದ್ರೊಳಗಡೆ ಸರ್ಕಾರದ್ದೇ ತಪ್ಪಿರುವಂಥದ್ದು,
ಅನ್ನುವಂಥ ರೀತಿಯಲ್ಲಿ ಹೇಳಿ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಎಲ್ಲವೂ ಕೂಡ ಹೇಳಿದ್ರು, ಎಲ್ಲವೂ ಕೂಡ ತೆಗೆದುಕೊಂಡು ನಾವು ಬರ್ತೀವಿ ನಿಮ್ಮ ಕಚೇರಿಗೆ, ನಾವು ಕೂಡ ತೆಗೆದುಕೊಂಡು ಬನ್ನಿ ಅಂತೆಲ್ಲ ಹೇಳ್ದು. ಆಲ್ರೆಡಿ ಅವ್ರಿಗೆ ಹೇಳತ್ತತ್ರ ಒಂದು 15-20 ದಿವಸ ಆಯಿತು. ಅವ್ರು ಇದುವರೆಗೂ ಯಾವುದೇ ಡಾಕ್ಯುಮೆಂಟ್ಗಳನ್ನ ಯಾವುದನ್ನು ಕೂಡ ಅವ್ರು ತಂದಿಲ್ಲ. ಸರ್, ಸುಪ್ರೀಂ ಕೋರ್ಟು ಇಡೀ ದೇಶದಲ್ಲೇ ಇಡೀ ರಾಜ್ಯದಲ್ಲೇ ಸರ್ವೆ ಮಾಡಿ ಅಂತ ಹೇಳಿದೆ. ಇದು 2 ತಿಂಗಳಿಂದ ಮುಂಚೆನೇ ಕ್ಲಿಯರ್ ಆಗಬೇಕಾಗಿತ್ತು. ಎಲ್ಲ ಅರಣ್ಯ ಪ್ರದೇಶನ ಗುರುತಿಸ್ಬಿಟ್ಟು ಸರ್ವೆ ಮಾಡಿ ವರದಿ ಕೊಡಬೇಕಾಗಿತ್ತು ಕೋರ್ಟಿಗೆ. ಆದರೆ ಇಲ್ಲಿವರೆಗೂ ಕೂಡ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕೂಡ ಯಾರೂ ಸರ್ವೆ ಮಾಡ್ತಿಲ್ಲ. ಪರ್ಟಿಕ್ಯುಲರ್ ಆಗಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಲ್ಲಿ ಸರ್ವೆಗೆ ಹೋಗಿಲ್ಲ. ಜಂಟಿ ಸರ್ವೆ ಮಾಡಬೇಕು, ಜಂಟಿ ಸರ್ವೆ ಮಾಡಬೇಕಾದ ಅಧಿಕಾರಿಗಳೇ ಮಾಡಬೇಕು. ಜನಸಾಮಾನ್ಯರು ಯಾರು ಬಂದು ಮಾಡ್ಲಿಕ್ಕಾಗತ್ತಾ? ಆದರೆ ಇವ್ರು ಯಾರೂ ಅದಕ್ಕೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇವ್ರು ಎಮ್ಮೆ ಚರ್ಮದವ್ರು ಅಂತ ಹೇಳಿದ್ನಲ್ಲ, ಎಮ್ಮೆ ಚರ್ಮದವರು ಇವತ್ತು ಸೂಜಿ ಚುಚ್ಚಿದ್ರೆ ಇನ್ಯಾವಾಗೋ ಕೆರ್ಕೊಳ್ಳೋದು, ಆ ರೀತಿ ಆಗ್ಬಿಟ್ಟವ್ರಿ ಅಧಿಕಾರಿಗಳು. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಾನು ನಿಮ್ಗೆ ಹೇಳಿದೆ 2ನೇ ಜಯ ಸಿಕ್ಕಿದೆ ಅಂತೇಳಿ. ಅದು ನೋಡಿ, ನಾವು ಕಳೆದ ಬಾರಿ ಹೋದಂಥ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ಗಮನಕ್ಕೆ ನಾವು ವಿಚಾರವನ್ನ ಈ ಹಿಂದಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು. ಹೀಗಾಗಿ ನಿಮ್ಮ ಗಮನಕ್ಕೂ ತರ್ತಿದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಸ್ಕೊಂಡಿದ್ರು. ಕಡೆಗೆ ಈಗ ಒಂದು ಸುತ್ತೋಲೆನ ಹೊರಡಿಸಿದ್ದಾರೆ, ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಏನಂದ್ರೆ ಆರ್ಡರನ್ನು ಉಪವಿಭಾಗಾಧಿಕಾರಿ ಅಂದರೆ AC ಅವರಿಗೆ, ಸಕಲೇಶಪುರ ಉಪವಿಭಾಗ ಮತ್ತು ಹಿರಿಯ ಭೂವಿಜ್ಞಾನಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಸನ, ಇವರಿಗೆ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಸರ್ವೆ ನಂಬರ್ 116ರಲ್ಲಿರುವಂಥ ಅನಧಿಕೃತವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಕಲ್ಲು ಕ್ವಾರಿ ಮತ್ತು ಮಾಲೀಕರ ಮೇಲೆ ಏನು ಗಣಿಗಾರಿಕೆಯನ್ನು ನಡೆಸ್ತಿದ್ದಾರೆ ಅಂತ ಏನು ಕಂಪ್ಲೇಂಟ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಿಯಮಾನುಸಾರವಾಗಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಅದರ ಒಂದು ಡೀಟೇಲ್ಸನ್ನು ದೂರುದಾರರಿಗೂ ಕೊಡಿ, ಜೊತೆಗೆ ಅವ್ರಿಗೂ ಕೂಡ ಲೀಗಲ್ ಆಗಿ ಏನು ಅಫಿಷಿಯಲ್ ಆಗಿ DC ಕೂಡ ಕಳಿಸ್ಬೇಕು. ಸೊ ಹೀಗಾಗಿ ಈ ಒಂದು ಆರ್ಡರನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅಟ್ಲೀಸ್ಟ್ ಅರಣ್ಯಕ್ಕೂ ನ್ಯಾಯ ಸಿಗುತ್ತೆ, ಅರಣ್ಯದಲ್ಲಿರುವಂಥ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೂ ನ್ಯಾಯ ಸಿಗುತ್ತೆ, ಜೊತೆಗೆ ಈ ಕ್ರಷರಿಂದ ಅನುಭವಿಸ್ತಾ ಇರುವಂಥ ಸಮಸ್ಯೆಗಳಿದೆಯಲ್ಲ ಸುತ್ತಮುತ್ತ ಜನರ, ಅವ್ರಿಗೂ ಕೂಡ ಒಂದು ನ್ಯಾಯ ಸಿಗುತ್ತೆ ಅಂತ ಭರವಸೆಯಲ್ಲಿ ನ್ಯಾಷನಲ್ TV ನಾವು ಕೂಡ ಇದ್ದೇವೆ, ಜೊತೆಗೆ ಹೋರಾಟಗಾರ ವಿಜಯ್ ಕುಮಾರ್ ಅಲ್ಲಿನ ಗ್ರಾಮಸ್ಥರು ಕೂಡ ಇದ್ದೇವೆ. ಸೊ ನೋಡೋಣ, ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಎಂಟರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಅವ್ರು ಈಗಲಾದರೂ ಒಂದಷ್ಟು ಕ್ರಮ ಕೈಗೊಳ್ತಾರ, ಅಥವಾ ಈಗಲೂ ಕೂಡ ಅವ್ರಿಗೆ ಒಂದಷ್ಟು ತಪ್ಪು ಮಾಹಿತಿಗಳನ್ನು, ಗೊಂದಲಕಾರಿ ಮಾಹಿತಿಯನ್ನು ಕೊಡುವಂಥ ಮೂಲಕ ಅಕ್ರಮ ಗಣಿಗಾರಿಕೆ ಮಾಡ್ದ ಇಂಥವ್ರಿಗೆ ಸಪೋರ್ಟನ್ನು ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV, ಬೆಂಗಳೂರು.